ಗೋವಾ ರಾಜ್ಯದಲ್ಲಿ 4 ಲಕ್ಷಕ್ಕೂ ಹೆಚ್ಚು ಕನ್ನಡಿಗರು ಸ್ಥಾಯಿಕರಾಗಿದ್ದಾರೆ. ಇಡೀ ಗೋವಾದ ಜನಸಂಖ್ಯೆ 15 ಲಕ್ಷ. ಕರ್ನಾಟಕದಿಂದ ಗೋವಾದಲ್ಲಿ ಉದ್ಯೋಗಕ್ಕಾಗಿ ಬಂದು ಹೋಗುವವರ ಸಂಖ್ಯೆ ಕೂಡ ಇದಕ್ಕಿಂತ ಹೆಚ್ಚಾಗಿದೆ. ಇಷ್ಟೊಂದು ಸಂಖ್ಯೆಯಲ್ಲಿ ಕನ್ನಡಿಗರಿರುವ ಗೋವಾದಲ್ಲಿ ಶೀಘ್ರದಲ್ಲಿಯೇ ಕನ್ನಡ ಭವನ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳಲಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಗೋವಾ ಕನ್ನಡಿಗರಿಗೆ ಭರವಸೆ ನೀಡಿದರು. ಗೋವಾದ ವಾಸ್ಕೋ ಜುವಾರಿ ನಗರದಲ್ಲಿರುವ ಶ್ರೀ ಯಲ್ಲಾಲಿಂಗೇಶ್ವರ ಮಠದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿದ್ದಣ್ಣ ಮೇಟಿ ನೇತೃತ್ವದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರು ಮಾತನಾಡುತ್ತಿದ್ದರು. ಇಲ್ಲೇ ಪಕ್ಕಕ್ಕಿದ್ದೀನಿ. ಒಂದ್ಸತಿ ಗೋವಾಕ್ಕೆ ಹೋಗಿ ಕನ್ನಡದ ಭವನದ ಬಗ್ಗೆ ಪ್ರತಿ ಸತಿ ಹೇಳ್ತಾರೆ, ಇದನ್ನು ಏನಾದರೂ ಒಂದು ನಿರ್ಧಾರ ಮಾಡೋಣ ಅಂತ ನನ್ನ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೆ. ಈಗ ಇವತ್ತು ಇಲ್ಲಿ ಬಂದ್ವಿ. ನಿಜವಾಗ್ಲೂ ನನಗೆ ಆಶ್ಚರ್ಯ ಅನಿಸುತ್ತೆ. ಕರ್ನಾಟಕದವರು ನನಗನ್ಸಿದ ಮಟ್ಟಿಗೆ ಎಷ್ಟು 2 ಲಕ್ಷಕ್ಕಿಂತ ಹೆಚ್ಚಿದೆ. 4 ಲಕ್ಷ 4 ಲಕ್ಷ ಅಂದ್ರೆ ನನಗನ್ಸಿದ ಮಟ್ಟಿಗೆ ಒಂದು 5-6 ಕ್ಷೇತ್ರ ನಮ್ಮ ಆಗ್ತವೆ. ಇಡೀ ಗೋವಾದೊಳಗ ಎಷ್ಟು ಜನಸಂಖ್ಯೆ ಇದೆ? 10 ಲಕ್ಷ ಇದೆ. ಇಡೀ ಗೋವಾದಾಗ 15 ಲಕ್ಷ ಇದೆ. ಅದ್ರಾಗ 15 ಲಕ್ಷದಾಗ 4 ಲಕ್ಷ ನಾವು ಇದೀವಂದ್ರ ದೊಡ್ಡ ಸಂಖ್ಯೆನೇ. ಆದ್ರೆ ನನಗೆ ಬಹಳ ಸಂತೋಷ ಏನಂದ್ರೆ ಇಲ್ಲಿವರೆಗೂ ನಿಜವಾಗಲೂ ಎಲ್ಲ ಕಡೆ ನಾವು ಯಾವ ರಾಜ್ಯದೊಳಗ ನಮ್ಮ ಸಮುದಾಯ ಭವನ ಕಟ್ತೀವಿ ಅಂತ ಹೇಳ್ತೀವಿ, ಆ ಸರ್ಕಾರ ನಮ್ಗೆ ಜಾಗ ಕೊಡ್ಲಂತ ಬಂದೈತಿ. ಆದ್ರೆ ಗೋವಾದೊಳಗೆ ಯಾಕೆ ನಮ್ಮ ಮ್ಯಾಗ ಪ್ರೀತಿ ತೋರಿಸ್ತಾ ಇಲ್ಲ ಗೊತ್ತಿಲ್ಲ. ಆದ್ರೆ ಮುಂದಿನ ದಿನಮಾನ ಪ್ರೀತಿ ತೋರ್ಸೋ ರೀತಿ ಕೆಲಸ ಮಾಡಲ್ಲ. ಆದ್ರೆ ನಾನು ಇವತ್ತು ಬಂದಿದ್ದು ಕನ್ನಡ ಭವನಕ್ಕೆ ನಮ್ಮ ಹತ್ರ ದುಡ್ಡು ಐತಿ. ಆದ್ರೆ ಕನ್ನಡದ ಭವನ ಕಟ್ಟಕ್ಕೆ ಜಾಗ ತಗೊಳಕ ನಮ್ಮ ಹತ್ರ ದುಡ್ಡಿಲ್ಲ. ಆದ್ರೆ ಈ ಸತಿ ಸತತ ಪ್ರಯತ್ನಗಳು ಎಲ್ಲರೂ ಮಾಡ್ಕೊಂತ ಹೋಗಿದ್ದೀವಿ. ಆದ್ರೆ ಅದು ಆಗಿಲ್ಲ. ಈ ಸತಿ ಭವನಕ್ಕೆ ಕನಿಷ್ಠ ಅರ್ಧ ಎಕರೆಯಿಂದ 1 ಎಕರೆ ಭೂಮಿ ತಗೊಂತೀನಿ ಭವನ ಅಂತ ಬದಲಾವಣೆ ಮಾಡೋದು. ನನಗನ್ಸುತ್ತ 27ಕ್ಕೆ ಚುನಾವಣೆ ಬರ್ತೈತಿ. ಅವಾಗ ಕನ್ನಡಿಗರ ಶಕ್ತಿ ಏನಂತ ತೋರ್ಸೋಣ. ಆದ್ರೆ ನಾನಂತೂ ಒಂದು ನಿರ್ಧಾರ ಮಾಡಿದ್ದೀನಿ. ಚುನಾವಣೆ ಮಾಡಕ್ ಬಂದಿಲ್ಲ, ನಾನು ಚುನಾವಣೆ ಸಲಕ್ ಬಂದಿಲ್ಲ, ನಮ್ಮ ಕನ್ನಡಿಗರ ಸಲಕ್ ನಾನು ಬಂದಿದ್ದೀನಿ. ಅದು ನನಗೆ ಬಹಳ ಪ್ರೀತಿ. ಈಗಾಗಲೇ ಇಷ್ಟೊತ್ತಿಗೆ ಕನ್ನಡ ಭವನ ಕಟ್ಟಬೇಕಾಗಿತ್ತು. ಇಲ್ಲಿ ನಾವು ಕಾಸರಗೋಡದಾಗ ಕಟ್ಟಿವಿ, ಕೇರಳ ಬಾರ್ಡರ್ನಾಗ, ಅಕ್ಕಲಕೋಟೆ ಮಹಾರಾಷ್ಟ್ರ ಬಾರ್ಡರ್ದಾಗ ಕಟ್ಟಿವಿ, ಆಂಧ್ರ ಬಾರ್ಡರ್ದಾಗ ಕಟ್ಟಕ ಭೂಮಿ ಕೇಳಿದ್ದೀವಿ. ಆದ್ರೆ ಗೋವಾ ಬಾರ್ಡರ್ದಾಗ ನಮ್ಗಾಗಿಲ್ಲ. ಈ ಸತೆ ನಿಶ್ಚಿತವಾಗ್ಲೂ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸಾಹೇಬರು ಇಲ್ಲ ಕರ್ನಾಟಕದೊಳಗ ಗೋವಾದೊಳಗ ಕನ್ನಡ ಭವನ ಕಟ್ಟೋಣ ಅಂತ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಮುಂದಿನ ಬಜೆಟ್ನೊಳಗ ಜಗನು ಘೋಷಣೆ ಮಾಡಿಸ್ತೀನಿ. ಅದರ ಜೊತೆಗೆ ಕರ್ನಾಟಕ ಭವನ ಕಟ್ಸಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡ್ತೀನಿ. ನಾನು ಈಗಾಗಲೇ ಹೇಳಿದೆ ನಮ್ಮ ಸೆಕ್ರೆಟರಿ ಯಾರು DC ಅದ, ಈಗಾಗಲೇ 2 ಜಾಗ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಒಂದು ಜಾಗ ಈ ಕಡೆ ಆ ಕಡೆಯಿಂದ ಬರೋ ಹೊತ್ನ್ಯಾಗ ಒಂದು ಲೆಫ್ಟ್ ಸೈಡ್ಗೆ ಬಿರ್ಲಾ ಬಿಡ್ಸ್ ಕಾಲೇಜ್ ಅಪೋಸಿಟ್, ಅದಾದ್ಮೇಲೆ ಮುಂದ ಆನಂದ್ ಬಾಸ್ ಅಂತ ಅವ್ರಿಬ್ಬರನ್ನು ಈ ಒಂದು ವಾರದೊಳಗ ನಾನು ಬೆಂಗಳೂರಾಗ ಅವ್ರಿಗೆ ಕರಿತೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ದುಡ್ಡು ನಮ್ಗೆ ಕಮ್ಮಿ ಐತಿಪ್ಪ, ಸಾಧ್ಯದಷ್ಟು ಪ್ರಯತ್ನ ಮಾಡಿ ನಿಮ್ಮನ್ನು ದಾನಿಗಳಂತ ಹಾಕಂತೀನಿ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿದ್ದಣ್ಣ ಮೇಟಿ ಮಾತನಾಡಿ, ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣವಾಗಬೇಕು ಎಂಬುದು ನಮ್ಮ ಬಹು ವರ್ಷಗಳ ಕನಸಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಕನ್ನಡ ಭವನಕ್ಕಾಗಿ ಸತತ ಪ್ರಯತ್ನ ನಡೆಸುತ್ತಾ ಬಂದಿದ್ದೇವೆ. ಆದರೆ ಪ್ರಸಕ್ತ ಬಾರಿ ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣವಾಗಲಿದೆ ಎಂಬ ವಿಶ್ವಾಸ ನಮಗಿದೆ ಎಂದರು. ಈ ಸಂದರ್ಭದಲ್ಲಿ ಗೋವಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶಿವರಾಜ್ ತಂಗಡಗಿರವರಿಗೆ ಕನ್ನಡ ಭವನ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಸಿದ್ದಣ್ಣ ಮೇಟಿ ಮನವಿ ಪತ್ರ ಸಲ್ಲಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಸಂಘಟನಾಕಾರರು ವಿದ್ಯಾರ್ಥಿನಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ನಮ್ಮ ಧರ್ಮಪತ್ನಿಯಾದ ನೀಲಮ್ಮ
ಮೇಟಿ ಅವರು ಬಿಜಾಪುರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಅವರು ಕೂಡ ಈಗ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಪಡೆದಂತ ನಮ್ಮ ಗುಡಿಗಾರಿಕೆ ಅವರು ಈ ಇಡೀ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ ಅಲ್ಲದೆ ಗೋವಾದಲ್ಲಿ ಇಡೀ ಮುಖ್ಯಮಂತ್ರಿಗಳ ಒಂದು ಬ್ರಿಟಿಷರ ಹಿಡ್ಕೊಂಡು ಎಲ್ಲ ಮೂರ್ತಿಗಳನ್ನು ಮಾಡಿ ಒಂದು ಹೆಸರುವಾಸಿಯಾದಂತ ನಮ್ಮ ಪುಟ್ಟರಾಜ್ ಗುಡಿಗಾರಿಕರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ನಮ್ಮ ಮಠದ ಮಹಾರಾಜರು ಅವರಿಗೂ ಕೂಡ ಹಿಂದೆ ಮೊನ್ನೆ ಬಂದು ನಮ್ಮ ಮುರುಘರಾಜೇಂದ್ರ ಮಹಾರಾಜರು ಅಂತೇಳಿ ಕರೆಯಲ್ಪಟ್ಟಂತ ನಮ್ಮ ಈ ಮಠದ ಗುರುಗಳಾದಂತ ಗುರುಗಳಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಅಖಿಲ ಗೋವಾ ವೀರಶೈವ ಲಿಂಗಾಯತ ಮಠದ ಅಧ್ಯಕ್ಷರಾದಂತ ಪಡದ ಗುರುಗಳಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಪದಾಧಿಕಾರಿಗಳು ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಜುವಾರಿನಗರ ಕನ್ನಡ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರಿಗೂ ತುಂಬಾ ಹೃದಯದ ಸ್ವಾಗತ ಕೊಡ್ತೇನೆ. ಮತ್ತು ಮಡಗಾಂವದ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ತರ ಗೋವಾದ ದಕ್ಷಿಣ ಗೋವಾ ಮತ್ತು ಸಲ್ಸರ್ ತಾಲೂಕಿನ ಮತ್ತು ಪಂಜಿ ತಾಲೂಕಿನ ಅಧ್ಯಕ್ಷರುಗಳು ಮತ್ತು ಬಿಜೋಲಿ ತಾಲೂಕಿನ ಎಲ್ಲ ಅಧ್ಯಕ್ಷರುಗಳು ಮತ್ತು ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶ್ರೀಮತಿ ನೀಲಮ್ಮ ಮೇಟಿ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಕಾರ್ಯದರ್ಶಿ ಪ್ರಕಾಶ್ ಮತ್ತಿಹಳ್ಳಿ, ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯ ಗೌರವ ಕಾರ್ಯದರ್ಶಿ ನಾಗರಾಜ್ ಗೋಂದ್ಕರ್, ಕಸಾಪ ಗೋವಾ ರಾಜ್ಯ ಘಟಕದ ಮಹಿಳಾ ಪ್ರತಿನಿಧಿ ವಿದ್ಯಾದಿನ್ನಿ, ಶ್ರೀ ಯಲ್ಲಾಲಿಂಗೇಶ್ವರ ಮಠದ ಅರ್ಚಕರಾದ ಕಂಬಳಯ್ಯ ಮಹಾರಾಜರು, ಕಸಾಪ ಗೋವಾ ರಾಜ್ಯ ಘಟಕದ ಗೌರವ ಕೋಶಾಧ್ಯಕ್ಷ ಪುಟ್ಟಸ್ವಾಮಿ ಗುಡಿಗಾರ್, ಸಂಘ ಸಂಸ್ಥೆಗಳ ಪ್ರತಿನಿಧಿ ಪಡದಯ್ಯ ಹಿರೇಮಠ್, ಕಸಾಪ ದಕ್ಷಿಣ ಗೋವಾ ಜಿಲ್ಲಾಧ್ಯಕ್ಷ ಪರಶುರಾಮ್ ಕಲಿವಾಳ್, ಸಾಲ್ಸೆಟ್ ತಾಲೂಕಾಧ್ಯಕ್ಷ ಬಸವರಾಜ್ ಬನ್ನಿಕೊಪ್ಪ, ಕಸಾಪ ಪಣಜಿ ತಾಲೂಕಾಧ್ಯಕ್ಷ ಹನುಮಂತ್ ಗೌರವರ್, ಉತ್ತರ ಗೋವಾ ಜಿಲ್ಲಾಧ್ಯಕ್ಷ ಮಡಿವಾಳಯ್ಯ ಗಣಾಚಾರಿ, ಜುವಾರಿನಗರ ಕನ್ನಡ ಸಂಘದ ಅಧ್ಯಕ್ಷ ಶಿವಾನಂದ್ ಬಿಂಗಿ, ಕರವೇ ಗೋವಾ ರಾಜ್ಯಾಧ್ಯಕ್ಷ ಮಂಜು ನಾಟಿಕರ್, ಶ್ರೀ ದಾಮೋದರ್ ಸೇವಾ ಸಮಿತಿಯ ಅಧ್ಯಕ್ಷ ಸಂಗಮೇಶ್ ಹಗರಿ ಸೇರಿದಂತೆ ವಿವಿಧ ಕನ್ನಡ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಾಹಿತ್ಯ ಪರಿಷತ್ ಜಿಲ್ಲಾ ರಾಜ್ಯ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಎಲ್ಲಾ ಲಿಂಗೇಶ್ವರ ಮಠಕ್ಕೆ ಆಗಮಿಸಿದಂತ ಕನ್ನಡದ ಅಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಸಾಹೇಬ್ರೆ, ನೀವು ಬಂದ ತಕ್ಷಣ ನಾನು ಬನ್ನಿ ಮಹಾಕಾಳಿ ಪೂಜೆ ಮಾಡಿ ತಮ್ಮಲ್ಲಿ ಬನ್ನಿ ಪತ್ರಿ ತಂದ್ಕೊಡ್ತೇನೆ. ಯಾಕಂದ್ರೆ ನಮ್ಮ ಕನ್ನಡಿಗರ ಬಾಳು